ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಮದ್ವೆ ಆಗಿದ್ದೀರಾ, ಆಲ್ರೆಡಿ ನಿಮ್ಮ ವ್ಯಕ್ತಿ ಜೊತೆ ಸಂಬಂಧದಲ್ಲಿ ಇದ್ದೀರಾ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಪರ್ಸನ್ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರೆ ಅಂಡ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಈ ಒಂದು ಮೊಮೆಂಟ್ ಅಲ್ಲಿ, ಪ್ರತಿಯೊಂದು ಮಾಹಿತಿ ಒಂದು ವಿಡಿಯೋನಲ್ಲಿ ಇರುತ್ತೆ. ಸೊ ದಯವಿಟ್ಟು ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗಾಯಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಟೈಗರ್ ಐ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೂಲಿ. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್. ಗೈಸ್, ಯಾರೆಲ್ಲ ಟೈಗರ್ ಐನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದಾರೆ, ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದಾರ, ಯೋಚನೆ ಮಾಡ್ತಾ ಇದಾರ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದಿರಾ, ವಿ ಹ್ಯಾವ್ ಪೇಜ್ ಆಫ್ ಕಪ್ಸ್, 5 ಆಫ್ ವ್ಯಾಂಡ್ಸ್, 6 ಆಫ್ ಸೋರ್ಡ್ಸ್, ಓಕೆ, ಲವರ್ಸ್, ವಾವ್, 9 ಆಫ್ ವ್ಯಾಂಡ್ಸ್, ಅದ್ರ ಜೊತೆಗೆ ವಿ ಹ್ಯಾವ್ ಪೇಜ್ ಆಫ್ ವ್ಯಾಂಡ್ಸ್. ಸೊ ಗೈಸ್, ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಸೊ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಡೆಫಿನೆಟ್ಲಿ ಆ ಒಂದು ಪರ್ಸನ್ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾನೇ ಲವ್ ಮಾಡ್ತಾ ಇದಾರೆ, ಆನೆಸ್ಟಿ ಆಗಿದ್ದಾರೆ, ಟ್ರೂ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ ನಿಮ್ಮ ಜೊತೆಗೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ವಿ ಹ್ಯಾವ್ ಲವರ್ಸ್ ಕಾರ್ಡ್, ಪೇಜ್ ಆಫ್ ಕಪ್ಸ್. ಸೊ ಈ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬಹುದು ಅಂತ ನಾನು ಹೇಳ್ತೀನಿ. ಸೊ ನೀವು ತುಂಬಾ ದಿನದಿಂದ, ತುಂಬಾ ವರ್ಷಗಳಿಂದ ನೀವು ವೆಯ್ಟ್ ಮಾಡ್ತಾ ಇದ್ರ ಈ ಒಂದು ವ್ಯಕ್ತಿ ಜೊತೆಗೆ ಯಾವಾಗ ನನ್ ಮದ್ವೆ ಆಗತ್ತೆ, ನೀವು ತುಂಬಾ ಡ್ರೀಮ್ಸ್ ಇಟ್ಕೊಂಡಿದ್ರೆ ಈ ಒಂದು ವ್ಯಕ್ತಿ ಜೊತೆಗೆ ನನ್ ಮದ್ವೆ ಆಗ್ಬೇಕು, ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ ಇರಬೇಕು, ಲೈಫ್ ಲಾಂಗ್ ಈ ಒಂದು ವ್ಯಕ್ತಿ ಜೊತೆಗೆ ಲೈಫ್ ನ ಶೇರ್ ಮಾಡ್ಕೊಳ್ಬೇಕು ಅಂತ ನಿಮ್ಮ ಏನ್ ಮ್ಯಾನಿಫೆಸ್ಟೇಷನ್ ಇತ್ತು, ಅದು ಖಂಡಿತ ಮುಂದೆ ಬರುವಂತಹ ದಿನಗಳಲ್ಲಿ ಅದು ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ, ನಂಬಿಕೆ ಬರ್ತಾ ಇದೆ. ಈ ಒಂದು ಕನೆಕ್ಷನ್ ಅಲ್ಲಿ ಅವರು ಕೂಡ ತುಂಬಾನೇ ನಿಮ್ಮನ್ನ ಇಷ್ಟ ಪಡ್ತಾ ಇದಾರೆ, ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ತುಂಬಾನೇ ಕೇರ್ ಮಾಡ್ತಾ ಇದಾರೆ. ಅಂಡ್ ಈ ಒಂದು ವ್ಯಕ್ತಿಗೆ ನಿಮ್ಮಲ್ಲಿ ಏನ್ ಇಷ್ಟ ಆಗಿದೆ ಅಂದ್ರೆ ನಿಮ್ಮ ಗುಣ. ಸೊ ಯಾವುದೇ ಕಾರಣಕ್ಕೂ ನೀವು ಆತರ ಬೀಳೋದಿಲ್ಲ, ತುಂಬಾ ಪೇಷನ್ಸ್ ಇಂದ ಪ್ರತಿಯೊಂದನ್ನು ಕೂಡ ನೀವು ಅರ್ಥ ಮಾಡ್ಕೊಂಡಿದ್ರ ನಿಮ್ಮ ಪರ್ಸನ್ ನ, ನಿಮ್ಮ ವ್ಯಕ್ತಿನ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ದಾರೆ ಅವರ ಲೈಫ್ ಅಲ್ಲಿ ಅಂತ ಅಂದ್ರೆ ಅದು ನೀವು ಮಾತ್ರ ಅಂತ ನಾನು ಹೇಳ್ಬೋದು. ಯಾಕಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾನು ಯಾವಾಗ ಯಾವ ಕ್ಷಣದಲ್ಲಿ ಯಾವ ತರ ಇರ್ತೀನಿ ಅಂತ, ಬಟ್ ಅವರ ಒಂದು ನಡವಳಿಕೆ ನಿಮಗೆ ತುಂಬಾನೇ ಅರ್ಥ ಆಗಿದೆ. ಸೊ ಯಾವ ಟೈಮಲ್ಲಿ ನನ್ನ ಪರ್ಸನ್ ಫ್ರೀ ಆಗಿರ್ತಾರೆ, ಯಾವ ಟೈಮಲ್ಲಿ ಅವರು ಖುಷಿಯಾಗಿರ್ತಾರೆ, ಯಾವ ಟೈಮಲ್ಲಿ ಅವ್ರು ಕೋಪ ಮಾಡ್ಕೊಳ್ತಾರೆ, ಪ್ರತಿಯೊಂದನ್ನು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಅವ್ರನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ರ, ನಿಮ್ಮಿಬ್ರು ಮಧ್ಯ ಅದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ಅವ್ರು ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ಅವರ ಮೈಂಡ್ ಅಲ್ಲಿ, ನಾನು ಯಾರಾದ್ರೂ ಮದ್ವೆ ಆದ್ರೆ ನನ್ನ ಜೀವನದಲ್ಲಿ ಆದ್ರೂ ನಿಮ್ಮನ್ನ ಮಾತ್ರ ಮದ್ವೆ ಆಗ್ಬೇಕು, ಇಲ್ಲಾಂತಾನೆ ನಾನು ಯಾರನ್ನೂ ಮದ್ವೆ ಆಗಲ್ಲ, ಈ ತರ ಒಂದು ಭಾವನೆಗಳಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಮದ್ವೆ ಆಗ್ಬೇಕು, ಮ್ಯಾರೇಜ್ ಆಗ್ಬೇಕು ಅಂತ ತುಂಬಾನೇ ಅವ್ರಿಗೂ ಕೂಡ ಡ್ರೀಮ್ಸ್ ಇದೆ. ಸೊ ಮುಂದೆ ಬರುವಂತ ದಿನಗಳಲ್ಲಿ ಆದಷ್ಟು ಬೇಗ ನಿಮ್ಮ ಒಂದು ವಿಚಾರನ ಅವರ ಮನೆಯಲ್ಲಿ ತಿಳಿಸಬಹುದು, ಅಥವಾ ವಿಚಾರ ಎಲ್ಲರಿಗೂ ಗೊತ್ತಿದೆ ಅಂತಂದ್ರೆ ಆದಷ್ಟು ಬೇಗ ವಿತ್ ಇನ್ ದಿಸ್ ಇಯರ್ ಆರ್ ಮೇ ಬಿ ಇನ್ ದ ನೆಕ್ಸ್ಟ್ ಇಯರ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಮಾಡ್ಕೊಳ್ತಾರೆ ಅಂತ ನಾನು ಹೇಳ್ಬೋದು. ಯಾಕೆಂತಂದ್ರೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಪಾಸ್ಟ್ ಜನ್ಮದಲ್ಲೂ ಇದ್ದಾರೆ, ಅಂದ್ರೆ ಹೋದ ಜನ್ಮದಿಂದನೂ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಜೊತೆಗೆ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮಿಬ್ರ ಮಧ್ಯೆ ಅದು ಎಷ್ಟೇ ನೀವಿಬ್ರು ಎಷ್ಟೇ ದೂರ ಹೋಗ್ತಾ ಇದ್ರು, ಆ ಒಂದು ವಿಧಿ ನಿಮ್ಮಿಬ್ರನ್ನ ಹತ್ರ ಮಾಡ್ತಾನೆ ಇದೆ. ಸೊ ಆ ಒಂದು ವಿಧಿ ನಿಮ್ಮನ್ನ ದೂರ ಮಾಡ್ತಾ ಇಲ್ಲ, ಹತ್ರ ಮಾಡ್ತಾ ಇದೆ ಅಂತ ನಾನು ಹೇಳ್ಬೋದು. ಸೊ ಪೇಜ್ ಆಫ್ ಕಪ್ಸ್ ಇದೆ. ಸೊ ನಾನು ಆಗ್ಲೇ ಹೇಳ್ದಂಗೆ ದೇರ್ ಈಸ್ ಅ ಲಾಂಗ್ ಟರ್ಮ್ ಪ್ರಪೋಸಲ್, ಮ್ಯಾರೇಜ್ ಪ್ರಪೋಸಲ್ ಅಂತ ಹೇಳ್ಬೋದು. ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಸಿಗುತ್ತೆ. ಅವ್ರು ಆದಷ್ಟು ಬೇಗ ನಿಮ್ಮನ್ನ ಮದ್ವೆ ಆಗೋರಿದ್ದಾರೆ. ಸೊ ತುಂಬಾ ಒಂದು ವೆಯ್ಟ್ ಮಾಡಿದ್ದಾರೆ.
ಲೈಕ್ ಏನೋ ಒಂದೊಳ್ಳೆ ಟೈಮ್ ಬರಲಿ, ಆದಷ್ಟು ಬೇಗ ನಮ್ಮ ಜೀವನದಲ್ಲೂ ಕೂಡ ಒಂದೊಳ್ಳೆ ಗೋಲ್ಡನ್ ಟೈಮ್ ಬರಲಿ ಅಂತ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ವೆಯ್ಟ್ ಈಸ್ ಓವರ್. ಸೊ ಇನ್ನೂ ಅವರು ವೆಯ್ಟ್ ಮಾಡೋದಕ್ಕಾಗಲ್ಲ, ಕಾಯೋದಿಕ್ಕಾಗಲ್ಲ. ಆದಷ್ಟು ಬೇಗ ನಿಮ್ಮನ್ನ ಮದುವೆ ಮಾಡ್ಕೊಳ್ಬೇಕು, ಆದಷ್ಟು ಬೇಗ ಒಂದು ಫ್ಯಾಮಿಲಿನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದ್ರು ಈ ಒಂದು ವ್ಯಕ್ತಿ ಯೋಚಿಸ್ತಾ ಇದ್ದಾರೆ. ಸೊ ಪೇಜ್ ಆಫ್ ವ್ಯಾಂಡ್ಸ್ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಮನ್ಸಿದೆ, ಅಟ್ರಾಕ್ಷನ್ ಇದೆ, ಅಫೆಕ್ಷನ್ ಇದೆ, ಫಿಸಿಕಲಿ, ಮೆಂಟಲಿ, ಎಮೋಷನಲಿ ದಿಸ್ ಪರ್ಸನ್ ಇಸ್ ಕನೆಕ್ಟೆಡ್ ವಿತ್ ಯು ಅಂತ ನಾನು ಹೇಳ್ಬೋದು. ಸೊ 6 ಆಫ್ ಸೋರ್ಟ್ಸ್ ಇದೆ. ಮುಂದೆ ಬರುವಂತಹ ದಿನಗಳಲ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಅಂತ ನಾನು ಹೇಳ್ತೀನಿ. ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ, ನೀವಿಬ್ರು ಒಟ್ಟಿಗೆ ಮೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡ್ತಾರೆ, ನಿಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆದಷ್ಟು ಬೇಗ ಈ ಒಂದು ವ್ಯಕ್ತಿ ನಿಮ್ಮನ್ನ ಒಂದು ದೂರ ಪ್ರಯಾಣ ಮಾಡಬೇಕು, ಒಂದು ಒಕೇಶನ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಲವರ್ಸ್ ಇದೆ. ಯಾರ ಟ್ವಿನ್ ಫ್ಲೇಮ್ ಅವರ ಸೋಲ್ಮೇಟ್ ಅಂತ ನಾನು ಹೇಳ್ಬೋದು. ನಿಮ್ಮ ಒಂದು ಕನೆಕ್ಷನ್ಗೆ ದೇವರ ಒಂದು ಅನುಗ್ರಹ ಇದೆ, ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾರೆ, ಯೂನಿವರ್ಸ್ ಪ್ರೊಟೆಕ್ಷನ್ ಇದೆ, ಏಂಜಲ್ಸ್, ಆರ್ಕ್ ಏಂಜಲ್ ಗೈಡೆನ್ಸ್ ಇದೆ ಅಂತ ನಾನು ಹೇಳ್ಬೋದು. ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಆರ್ಕ್ ಏಂಜಲ್ಸ್ ನಿಮ್ಮ ಸುತ್ತಮುತ್ತಲೇ ಇದ್ದಾರೆ. ಸೊ ನೀವು ಜಾಸ್ತಿ ಏಂಜಲ್ಸ್ ನಂಬರ್ಸ್ ನ ನೋಡ್ತಾ ಇರಬಹುದು, 111, 1111, 1212 ಈ ತರ ನೀವೇನಾದ್ರೂ ಏಂಜಲ್ಸ್ ನಂಬರ್ಸ್ ನೋಡ್ತಾ ಇದ್ರ ಅಂತ ಅಂದ್ರೆ ಯು ಹ್ಯಾವಿಂಗ್ ಅ ಗೈಡೆನ್ಸ್, ಪ್ರೊಟೆಕ್ಷನ್ ಫ್ರಮ್ ದ ಏಂಜಲ್ಸ್ ಅಂತ ಹೇಳ್ಬೋದು. ದಿಸ್ ಪರ್ಸನ್ ಇಸ್ ಫೈಟಿಂಗ್ ಫಾರ್ ಯು, ದಿಸ್ ಪರ್ಸನ್ ವಿಲ್ ಟೇಕ್ ಅ ರಿಸ್ಕ್ ಫಾರ್ ಯು. ಸೊ ನಿಮಗೋಸ್ಕರ ಯಾವುದೇ ಒಂದು ಚಾಲೆಂಜಿಂಗ್ ಬಂದ್ರೂ ಕೂಡ ಒಂದು ವ್ಯಕ್ತಿ ಎದುರಿಸ್ತಾರೆ, ಫೈಟ್ ಮಾಡ್ತಾರೆ, ಚಾಲೆಂಜಿಂಗ್ ನ ಅಕ್ಸೆಪ್ಟ್ ಮಾಡ್ತಾರೆ ನಿಮ್ಮನ್ನ ಪಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬೋದು. ಬಿಕಾಸ್ ಅವರು ನಿಮ್ಮನ್ನ ತುಂಬಾನೇ ಡೀಪ್ ಆಗಿ ಲವ್ ಮಾಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ, ತುಂಬಾನೇ ಆನೆಸ್ಟಿಯಿಂದ ಇದ್ದಾರೆ, ತುಂಬಾ ಲಾಯಲ್ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ತುಂಬಾ ಟ್ರೂ ಆಗಿದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ನಡವಳಿಕೆ ತುಂಬಾ ರೂಢ್ ಇರ್ಬೋದು, ಬಟ್ ಈ ಒಂದು ವ್ಯಕ್ತಿ ಮನಸ್ಸು ತುಂಬಾ ನಿಷ್ಕಲ್ಮಶವಾಗಿದೆ ಅಂತ ಹೇಳ್ತೀನಿ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ನಿಷ್ಕಲ್ಮಶವಾದಂತ ಒಂದು ಮನಸ್ಸು. ಹಾಗಾಗಿ ಅವರು ನಿಮ್ಮನ್ನ ಯಾವಾಗ್ಲೂ ಇಷ್ಟಪಡ್ತಾನೆ ಇರ್ತಾರೆ, ಪ್ರೀತಿ ಮಾಡ್ತಾನೆ ಇರ್ತಾರೆ. ಇದು ಈ ಜನ್ಮ ಅಲ್ಲ, ಮುಂದೆ ಬರುವಂತ ಎಲ್ಲಾ ಜನ್ಮಗಳಲ್ಲೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿರ್ಬೇಕು ಅಂತ ಅವ್ರು ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಜೂಲಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಲವ್ ಮಾಡ್ತಾ ಇದ್ದಾರೆ, ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರಾ ಅಂತ ನೋಡೋಣ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದಿರಾ, ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ವ್ಯಾಂಡ್ಸ್ ಇದೆ, ಪೇಜ್ ಆಫ್ ಪೆಂಟಿಕಲ್ಸ್ ಇದೆ, ಏಸ್ ಆಫ್ ಸೋರ್ಡ್ಸ್ ಇದೆ, 3 ಆಫ್ ಪೆಂಟಿಕಲ್ಸ್ ಇದೆ, 5 ಆಫ್ ಪೆಂಟಿಕಲ್ಸ್ ಇದೆ, 2 ಆಫ್ ವ್ಯಾಂಡ್ಸ್ ಇದೆ, ನೈಟ್ ಆಫ್ ಕಪ್ಸ್ ಇದೆ. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನೀವಿಬ್ರು ಎಲ್ಲೋ ಒಂದು ಕಡೆ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ ಅಥವಾ ಬ್ಲಾಕ್ ಎನರ್ಜಿಯಲ್ಲಿ ಇದ್ದೀರಾ. ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು ಅಥವಾ ನೀವು ನಿಮ್ಮ ಪಾರ್ಟ್ನರ್ನ ಬ್ಲಾಕ್ ಮಾಡಿರ್ಬೋದು. ನಿಮ್ಮಿಬ್ಬರ ಮಧ್ಯೆ ಆ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅಂತ ನಾನು ಹೇಳ್ತೀನಿ. ಬಟ್ ರೈಟ್ ನಾವು ಈ ಒಂದು ಸಿಚುಯೇಷನ್ ಅಲ್ಲಿ ನೀವು ಇದ್ದೀರಾ ಅಂತ ಅಂದ್ರೆ ಈ ಒಂದು ಸೆಕೆಂಡ್ ಪೈಲ್ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಸೊ ನಿಮ್ಮಿಬ್ಬರ ಮಧ್ಯೆ ಡೇ ಬೈ ಡೇ ತುಂಬಾನೇ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ರಿಲೇಶನ್ಶಿಪ್. ನೀವು ಪಾಸ್ಟ್ ಅಲ್ಲಿ ಆಗಿರೋದನ್ನೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಹತ್ರ ನೀವು ಜಗಳ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವರು ನಿಮ್ಮ ಹತ್ರ ಜಗಳ ಮಾಡ್ತಾ ಇರ್ಬೋದು. ಸೊ ಈ ಒಂದು ಹಿಂದೆ ಏನ್ ನಡೆದಿದೆ ಹಳೆ ವಿಚಾರಗಳನ್ನ ತಗೊಂಡು ನೀವಿಬ್ರು ಬ್ಲೆಂಡ್ ಮಾಡ್ತಾ ಇದ್ದೀರಾ, ಡ್ರ್ಯಾಗ್ ಮಾಡ್ತಾ ಇದ್ದೀರಾ ಒಂದು ಕಾನ್ವರ್ಸೇಷನ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ದಿಸ್ ಪರ್ಸನ್ ರೈಟ್ ನಾವು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾ ಮಾತಾಡ್ಬೇಕು ಅಂತ ಅವ್ರಿಗೂ ಕೂಡ ಮೈಂಡ್ ಅಲ್ಲಿ ಇದೆ, ಮನ್ಸಿನಲ್ಲಿದೆ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ನೀವಿಬ್ರು ಮಾತಾಡಿ 2-3 ವೀಕ್ಸ್ ಆಗ್ತಾ ಬಂದಿರಬಹುದು ಅಥವಾ 1 ಮಂತ್ ಆಗ್ತಾ ಬಂದಿರಬಹುದು. ಸೊ ಈ ತರ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ. ಬಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಫೀಲ್ ಯು ಅಂಡ್ ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ರೈಟ್ ನಾವು ನಾನ್ ದುಡುಕ್ಬಿಟ್ಟೆ ಅನ್ನೋ ಒಂದು ಗಿಲ್ಟ್ ಆ ಒಂದು ವ್ಯಕ್ತಿಗೆ ಕಾಡ್ತಾ ಇದೆ. ಯಾಕಂತಂದ್ರೆ ಅವರೇ ಈ ಒಂದು ಜಗಳನ ಸ್ಟಾರ್ಟ್ ಮಾಡಿರ್ಬೋದು ಪ್ರಾಬಬ್ಲಿ. ಸೊ ಹಾಗಾಗಿ ಅವರು ಗಿಲ್ಟ್ ಫೀಲ್ ಮಾಡ್ತಾ ಇದಾರೆ, ರಿಗ್ರೆಟ್ ಫೀಲ್ ಮಾಡ್ತಾ ಇದಾರೆ. ಸೊ ಅಯ್ಯೋ ಏನಾಗೋಯ್ತು, ನಮ್ಮಿಬ್ರ ಮಧ್ಯೆ ಯಾಕೆ ಈ ತರ ಕಾನ್ವರ್ಸೇಷನ್ ಆಗ್ತಾ ಇದೆ, ಆರ್ಗ್ಯುಮೆಂಟ್ ಆಗ್ತಾ ಇದೆ, ಯಾಕೆ ಜಗಳ ಮಾಡ್ತಾ ಇದೀವಿ, ಸೊ ಒಬ್ರಿಗೊಬ್ರು ಯಾಕೆ ಕಿತ್ತಾಡ್ತಾ ಇದೀವಿ, ಈ ತರ ಅವ್ರು ಯೋಚಿಸ್ತಾ ಇದಾರೆ. ಬಟ್ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಸಂಬಂಧ ಹೀಲ್ ಆಗತ್ತೆ. ಪೇಷನ್ಸ್ ಇಂದ ಇರಿ,
ಪಾಸಿಟಿವ್ ಆಗಿರಿ. ಸೊ ಗೈಸ್ ನೋಡಿ, ಒಂದು ಆರ್ಗ್ಯುಮೆಂಟ್ ಆಗಿದೆ, ಜಗಳ ಆಗಿದ ತಕ್ಷಣ ನೀವಿಬ್ರು ಬ್ಲಾಕ್ ಎನರ್ಜಿಯಲ್ಲಿ ಬ್ಲಾಕ್ ಮಾಡಿದ ತಕ್ಷಣ ಯಾವ್ದು ಕೂಡ ಸರಿ ಹೋಗೋದಿಲ್ಲ. ಸೊ ಹಾಗಾಗಿ ನೀವೇನಾದ್ರೂ ಅನ್ಬ್ಲಾಕ್ ಅಂದ್ರೆ ಬ್ಲಾಕ್ ಮಾಡಿದ್ರೆ ಅನ್ಬ್ಲಾಕ್ ಮಾಡಿ ಅಂತ ನಾನು ಹೇಳ್ತೀನಿ. ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ರೆ ಡೆಫಿನೆಟ್ಲಿ ವಿತಿನ್ 2-3 ಡೇಸ್ ಒಳಗಡೆ ಅವರೇ ಅನ್ಬ್ಲಾಕ್ ಮಾಡ್ತಾರೆ, ನಿಮ್ಮ ಜೊತೆಗೆ ಕಾನ್ವರ್ಸೇಷನ್ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಪೇಷನ್ಸ್ ಇಂದ ಇರಿ ಅಂತ ಹೇಳ್ತೀನಿ. ಸೊ ಅವ್ರಿಗೂ ಕೂಡ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮಾತಾಗಿರ್ಬೋದು, ನಿಮ್ಮ ಚಟುವಟಿಕೆ ಆಗಿರ್ಬೋದು, ನಿಮ್ಮ ಮುಖ ನೋಡಿ, ಫೇಸ್ ನೋಡಿ ತುಂಬಾ ಏನೋ ಕಳ್ಕೊಂಡಿರೋಂತ ಫೀಲ್ ಇದೆ. ಸೊ ಅವ್ರಿಗೂ ಕೂಡ ನಿಮ್ಮ ಜೊತೆಗೆ ತುಂಬಾ ಮಾತಾಡ್ಬೇಕು, ಸಾರಿ ಕೇಳಬೇಕು, ಒಬ್ರಿಗೊಬ್ರು ನಾವು ಇದೇ ರೀತಿ ತುಂಬಾ ಚೆನ್ನಾಗಿರ್ಬೇಕು, ಜಗಳ ಆಡಬಾರ್ದು ಅನ್ನೋ ಒಂದು ಕಾನ್ವರ್ಸೇಷನ್ ನಿಮ್ಮ ಹತ್ರ ಮಾಡ್ಬೇಕು ಅಂತ ಈ ಒಂದು ವ್ಯಕ್ತಿ ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅವರೇ ಈ ಒಂದು ನೋ ಕಮ್ಯುನಿಕೇಶನ್ ನ ಎಂಡ್ ಮಾಡಿ ಅವರೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ಅದ್ರೊಳಗಡೆ ನೈಟ್ ಆಫ್ ಕಪ್ಸ್ ಇದೆ. ಸೊ ನೀವಿಬ್ರು ಮೀಟ್ ಮಾಡಿ ತುಂಬಾ ತಿಂಗಳುಗಳಾಗ್ತಾ ಬಂದಿದೆ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು ಮಾತಾಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ, ನಿಮಗೆ ಟೈಮ್ ಕೊಡ್ತಾರೆ ಅಂತ ನಾನು ಹೇಳ್ಬೋದು. ಯಾಕಂತಂದ್ರೆ ನೀವಿಬ್ರು ತುಂಬಾನೇ ಕರಿಯರ್ ಅಲ್ಲಿ ಫೋಕಸ್ ಮಾಡ್ತಾ ಇದ್ದೀರಾ, ಕರಿಯರ್ ಅಲ್ಲಿ ತುಂಬಾನೇ ಬಿಸಿ ಇದ್ದೀರಾ, ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡಕ್ ಆಗದೆ ಇರ್ಬೋದು, ಮಾತಾಡಕ್ ಆಗದೆ ಇರ್ಬೋದು. ಆ ಒಂದು ಮಾತು ಸಿಕ್ಕದಾಗ ನೀವಿಬ್ರು ಮಧ್ಯೆ ಜಗಳ ಆಗ್ತಾ ಇದೆ. ಬಟ್ ನಥಿಂಗ್ ಟು ವರಿ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಿಸ್ ಪರ್ಸನ್ ಇಸ್ ಟ್ರೂಲಿ ಇನ್ ಲವ್ ವಿತ್ ಯು. ತುಂಬಾನೇ ಪ್ರೀತಿ ಮಾಡ್ತಾರೆ. ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಜಗಳ ಆಗತ್ತೆ, ಎಲ್ಲಿ ಜಗಳ ಆಗತ್ತೆ ಡೆಫಿನೆಟ್ಲಿ ಬ್ಲಾಕ್ ಆಗತ್ತೆ, ಎಲ್ಲಾನು ಆಗತ್ತೆ. ಬಟ್ ಪೇಷನ್ಸ್ ಇಂದ ಇರಬೇಕು. ನಿಮ್ಮ ವ್ಯಕ್ತಿ ತುಂಬಾನೇ ಬಿಲೀವ್ ಮಾಡಿದ್ದಾರೆ, ತುಂಬಾನೇ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮಿಸ್ಸಿಂಗ್ ಯೋರ್ ವಾಯ್ಸ್, ಮಿಸ್ಸಿಂಗ್ ಯೋರ್ ಫೇಸ್. ಅಂಡ್ ನೀವು ತುಂಬಾ ಪಟಪಟ ಅಂತ ಮಾತಾಡ್ತೀರಾ, ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ, ಯಾವ್ದು ಕೂಡ ನಿಮ್ಮ ಮನಸ್ಸಿನಲ್ಲಿ ನೀವು ಇಟ್ಕೊಳ್ಳೋದಿಲ್ಲ. ಇದು ನಿಮ್ಮ ವ್ಯಕ್ತಿಗೆ ತುಂಬಾನೇ ಇಷ್ಟ ಆಗತ್ತೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಭಯ ಇದೆ, ನೀವೆಲ್ಲಿ ಅವ್ರನ್ನ ಬಿಟ್ಟು ಹೋಗ್ತೀರಾ, ಎಲ್ಲಿ ನಮ್ಮಿಬ್ರ ಮಧ್ಯೆ ಸಪರೇಷನ್ ಆಗ್ಬಿಡುತ್ತೆ, ಅವ್ರಿಗೂ ಕೂಡ ತುಂಬಾ ಭಯ ಇದೆ. ಬಟ್ ಅವರು ಕೂಡ ನಿಮ್ಮನ್ನ ಕಳ್ಕೊಳ್ಳೋ ಅಂತ ಒಂದು ಮನಸ್ಥಿತಿನಲ್ಲಿ ಅವರು ಕೂಡ ಇಲ್ಲ. ಬಿಕಾಸ್ ಅವರು ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದಾರೆ, ಅವರೇ ಬಂದು ನಿಮ್ಮನ್ನ ಪ್ರಪೋಸ್ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ಪ್ರೀತಿಯ ಒಂದು ರೆಸ್ಪಾನ್ಸಿಬಿಲಿಟಿ ಅವ್ರಿಗೂ ಕೂಡ ಇದೆ ಅಂತ ನಾನು ಹೇಳ್ಬೋದು. ಬಟ್ ಟ್ರಸ್ಟ್ ಮೀ, ಈ ಒಂದು ವ್ಯಕ್ತಿ ರೈಟ್ ನಾವು ನಿಮ್ಮ ಜೊತೆಗೆ ಮಾತಾಡಬೇಕು, ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ, ಒಂದ್ಸತಿ ಬ್ಲಾಕ್ ಮಾಡ್ತಾರೆ, ಅಥವಾ ನಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಮೆಸೇಜಸ್ ನ ಟೈಪ್ ಮಾಡಿ ಹಾಗೆ ಡಿಲೀಟ್ ಮಾಡ್ತಾ ಇದ್ದಾರೆ. ಈ ತರ ಎನರ್ಜೀಸ್ ನಂಗೆ ಯಾಕೋ ಇಂಟೆನ್ಷನ್ಸ್ ಬರ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯೋರ್ ಟಚ್. ಸೊ ನಿಮ್ಮನ್ನ ಟಚ್ ಮಾಡಿ ತುಂಬಾ ದಿನ ಆಗಿರ್ಬೋದು. ಸೊ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ವೆರಿ ಬ್ಯಾಡ್ಲಿ. ತುಂಬಾನೇ ಅವ್ರಿಗೆ ಅಪ್ಸೆಟ್ ಆಗ್ತಾ ಇದೆ, ಅವರು ಆಕ್ಟಿವ್ ಆಗ್ತಾ ಇಲ್ಲ, ಯಾರ ಜೊತೆನೂ ಬೆರೀತಾ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಬಗ್ಗೆ ಅವರ ಫ್ರೆಂಡ್ಸ್ ಹತ್ರ, ಅವರ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ತಾ ಇರ್ಬೋದು. ಈ ತರ ನಾವಿಬ್ರು ಜಗಳ ಆಡಿದೀವಿ, ಈ ತರ ಬ್ಲಾಕ್ ಮಾಡಿದ್ದಾರೆ, ನಾನು ಅವ್ರನ್ನ ಬ್ಲಾಕ್ ಮಾಡಿದೀನಿ, ಈ ತರ ಎನರ್ಜೀಸ್ ಕಾನ್ವರ್ಸೇಷನ್ ನಿಮ್ಮ ಪಾರ್ಟ್ನರ್ ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ಜನಗಳ ಹತ್ರ ಶೇರ್ ಮಾಡ್ತಾ ಇರ್ಬೋದು. ಬಟ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಹ್ಯಾವಿಂಗ್ ಅ ರೊಮ್ಯಾಂಟಿಕ್ ಫೀಲಿಂಗ್ ಅಂತ ನಾನು ಹೇಳ್ತೀನಿ. ಈ ಒಂದು ವ್ಯಕ್ತಿ ತುಂಬಾನೇ ಕ್ರೇಜಿ ಇದ್ದಾರೆ, ತುಂಬಾ ರೊಮ್ಯಾಂಟಿಕ್ ಇದ್ದಾರೆ, ತುಂಬಾನೇ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತೀನಿ. ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್, ಯು ಹ್ಯಾವ್ ಟು ಟ್ರಸ್ಟ್ ದಿಸ್ ಪರ್ಸನ್ ಅಂತಾನೆ ಕಾಣಿಸ್ತದೆ. ಬಿಕಾಸ್ ನೀವು ಕೆಲವೊಂದ್ಸತಿ ಫೀಲ್ ಆಗತ್ತೆ, ನನ್ನ ಪಾರ್ಟ್ನರ್ನ ನಾನು ಬ್ಲೈಂಡ್ ಆಗಿ ನಂಬ್ತಾ ಇದ್ದೀನ, ಈ ತರ ನಿಮ್ಗೆ ಫೀಲ್ ಆಗುತ್ತೆ. ಬಟ್ ನಿಮ್ಮ ವ್ಯಕ್ತಿನ ನೀವು ಬ್ಲೈಂಡ್ ಆಗಿ ನಂಬೋದು, ಯಾಕಂತಂದ್ರೆ ಅವ್ರ ಮನಸ್ಸು ತುಂಬಾ ಕ್ಲಿಯರ್ ಆಗಿದೆ ಅಂತ ನಾನು ಹೇಳ್ತೀನಿ. ಅವರ ಮೈಂಡ್ ಅಲ್ಲಿ ಏನಿದೆ ಅಂದ್ರೆ ನಿಮ್ಮ ಜೊತೆಗೆ ನಿಮ್ಮ ಒಂದು ರಿಲೇಶನ್ಶಿಪ್ ನ, ಈ ಒಂದು ಕನೆಕ್ಷನ್ ನ ಗಿವ್ ಅಪ್ ಮಾಡಬಾರ್ದು. ಎಷ್ಟೇ ಕಷ್ಟ ಬರ್ಲಿ ಇದನ್ನ ನಾನು ಫೇಸ್ ಮಾಡಬೇಕು, ಏನೇ ಬಂದ್ರೂ ಕೂಡ ಈ ಒಂದು ವ್ಯಕ್ತಿನ ನಾನು ಕಳ್ಕೊಳ್ಬಾರ್ದು ಅನ್ನೋ ಒಂದು ಎನರ್ಜಿಯಲ್ಲಿ ಈ ಒಂದು ವ್ಯಕ್ತಿ ಬಂದ್ಬಿಟ್ಟಿದ್ದಾರೆ. ಸೊ ದಿಸ್ ಪರ್ಸನ್ ನೋಸ್ ವಾಟ್ಸ್ ದೇರ್ ಲಿಮಿಟ್ ಅಂತ ಹೇಳ್ತಾ, ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ, ಮಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.